ಈಗ ಇತರ ಅನುಷ್ಠಾನ ಇಲಾಖೆಯ ಕಾಮಗಾರಿಗಳಿಗೆ ಸಂಬಂಧಪಟ್ಟಂತೆ ಇರ್ಬೋದು, ಈ ಗ್ರಾಮ ಪಂಚಾಯತಿಯಲ್ಲಿ ನಡೆದಂತ ಕಾಮಗಾರಿ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟಂತೆ ಈ ಗ್ರಾಮ ಪಂಚಾಯತಿಯ ಸದಸ್ಯರಾದಂತ ನಮ್ಮ ಬಸವರಾಜ್ ಸರ್ ಅವರು ಈ ಸಭೆಯನ್ನು ಉದ್ದೇಶಿಸಿ ಒಂದೆರಡು ಮಾತಾಡ್ಬೇಕಂತ ನಾನು ಕೇಳ್ತೀವಿ. ಸಾಲಿನ ಸಾಮಾಜಿಕ ಪರಿಶೀಲನೆ ಗ್ರಾಮ ಸಭೆ ಮೇಡಮ್ ಅವರೇ, ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ನಮ್ಮ ಲೆಕ್ಕ ಪರಿಶೋಧನೆಯ ಹಾಗೂ ಎಲ್ಲ ಕಾಜಘಟ್ಟ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಗ್ರಾಮಸ್ಥರವರೇ, ಎಲ್ಲ ಆಕ್ಟ್ ಸಂಬಂಧಪಟ್ಟ ಏನಾಗ್ತಾ ಇದೆ ಅಂತಂದ್ರೆ ಇಲ್ಲಿವರೆಗೂ ಏನೇನು ಪಂಚಾಯತಿ ಕೆಲಸ ಇದೆ ಅಂತ ಎಲ್ಲ ಓದಿದ್ರು. ಇದನ್ನ ಎಲ್ಲ ಹಳ್ಳಿ ಜನ ಇದ್ದಾರೆ, ಎಲ್ಲ ಕೆಲಸ ನಡೆದಿದೆ. ಇಂಜಿನಿಯರ್ ಬರ್ತಾರೆ, ಅವರು ನೋಡ್ತಾರೆ, ಎಸ್ಟಿಮೇಟ್ ಮಾಡ್ತಾರೆ, ನೋಡಕ್ ಒಂದ್ಸರಿ ಬರ್ತಾರೆ, ಆಮೇಲೆ ಕೆಲಸ ಆದ್ಮೇಲೆ ಒಂದ್ಸರಿ ಬರ್ತಾರೆ, ಪ್ರತಿಯೊಂದು ಅರ್ಥ ಮಾಡಿ ಕಾಮಗಾರಿ ವಿಚಾರದಲ್ಲಿ ಯಾವುದೇ ಇದಿಲ್ಲ. ಆಮೇಲೆ ಕೃಷಿ ಇಲಾಖೆಯಲ್ಲಿ ರೈತರುಗಳು ಉದಿಗೋಲ ಹಾಕೊಂಡಿರ್ತಾರೆ, ಅವ್ರು ಕೃಷಿ ಇಲಾಖೆಯವರು ಅವ್ರು ಬಂದು ನೋಡಿದ್ದಾರೆ, ಅವ್ರು ಬಂದು ನೋಡಿ ಅದೇನೇನು ಅರ್ಥ ಎಷ್ಟು ಕೆಲಸ ಮಾಡಿರ್ತಾರೆ ಅಷ್ಟಂತೆ ಅವರು ಕೆಲಸ ಮಾಡಿಕೊಟ್ಟಿದ್ದಾರೆ. ತೋಟಗಾರಿಕೆ ಇಲಾಖೆಯವರು ಕೂಡ ಅವ್ರು ಎಲ್ಲೆಲ್ಲಿ ಏನೇನು ಕೆಲಸ ತೆಂಗಿನ ಸಸಿ ಇರ್ಬೋದು, ಏನೇನು ಗಿಡಗಳು ಹಾಕೊಂಡಿರ್ಬೋದು ಅಂತವೆಲ್ಲ ಅವು ಕೂಡ ಯಾವ ಇಲಾಖೆಯಲ್ಲೂ ಕೂಡ ಯಾವುದೇ ಇದಾಗಿಲ್ಲ. ಇಲ್ಲಿ ಸಭೆ ಗಮನಕ್ಕೆ ಪಂಚಾಯತಿಗೆ ಗೊತ್ತಾಗ್ದಂಗೆ ನಡೀತಿರುವಂತ ಕೆಲಸ ಅರಣ್ಯ ಇಲಾಖೆದು. ಇಲ್ಲಿ ಯಾವ ಸದಸ್ಯರಿಗೂ ಏನು ಗೊತ್ತಾಗಲ್ಲ, ಏನು ಕೆಲಸ ನಡೀತಿದೆ, ಎಷ್ಟು ಬೇಕಾಗಿ ಯಾವ ಮಾಹಿತಿ ಇರೋಲ್ಲ. ಅದನ್ನ ಮುಂದಿನ ಸರಿ ಅಧ್ಯಕ್ಷರು ಇಟ್ಟು ಮುಂದಿನ ಸರಿ ಅದನ್ನ ಪರಿಶೀಲನೆ ಮಾಡಿ ಮುಂದಿನ ಸಭೆ ತಿಳಿಸ್ಬೇಕು ಅಂತ ನಾನು ನಿಮ್ಮ ಸಾರ್ವಜನಿಕ ಕೇಳಿದೆ. ಇನ್ನೇನಾದ್ರು ಅಧ್ಯಕ್ಷರು ಬಂದ್ರೆ ಗ್ರಾಮಸ್ಥರು ತಿಳಿಸ್ಬೇಕು ಅಂತ ಹೇಳ್ತಾ ಮಾತನ್ನ ಸಾಮಾನ್ಯ ಸಭೆ ತರಲಿ, ಲೇಟ್ ಮಾಡಂಗಿಲ್ಲ. ಸಾಮಾನ್ಯ ಸಭೆ ತರಲಿ ಆಗಿರೋದೇ 2 ಸಾಮಾನ್ಯ ಸಭೆ ತರಲ್ಲ, ಯಾವುದೇ ರೀತಿ ರೆಸ್ಪಾನ್ಸ್ ಮಾಡಲ್ಲ ಸರ್. ಎಷ್ಟು ಖರ್ಚಾಗಿತ್ತು ಅಷ್ಟು ಅಮೌಂಟ್ ಅಬ್ಜೆಕ್ಷನ್ ಮಾಡಿರ್ತೀವಿ ನಾವು. ಸಾಮಾನ್ಯ ಸಭೆ ತರಲ್ಲ ಇಲ್ಲ. ಅವರು ಅರಣ್ಯ ಇಲಾಖೆಯವರು ಕ್ಲಾರಿಫಿಕೇಶನ್ ಪಂಚಾಯತಿ ಬರೀಬೇಕು, ಎಲ್ಲೆಲ್ಲಿ ಏನು ಎಟ್ಟಿಡ ಹಾಕಿದ್ವಿ ನಾವು ಸಂಬಂಧಪಟ್ಟ ಪಂಚಾಯತಿನೆಲ್ಲ ನೋಡ್ತೀವಿ. ಇವಾಗ ನಾನು ಹೇಳೋ ಪ್ರಕಾರ ನಿಮ್ಗೆ ಉದಾಹರಣೆ, ನಿಮ್ಮ ವೈಯಕ್ತಿಕ ಕಾಮಗಾರಿಗಳು ಶಿಲ್ವ ಸಸಿ ಅವ್ರಿಗೆ ಸಿಗ್ತವೆ ಅಥವಾ ಬೇರೆ ಸಸಿಗಳು ಸಿಗ್ಬೋದು ಸಾಮಾಜಿಕ ಅರಣ್ಯ ಇಲಾಖೆಯಿಂದ. ನಿಮ್ಗೆ ಗಿಡ ಕೊಡಕ್ಕೆ ಮತ್ತೆ ನಿಮಗೆ ಮಾಹಿತಿ ಕೊಡಕ್ಕೆ ಇರ್ಬೋದು, ಅವ್ನು ಬರ್ಬೇಕಲ್ವಾ? ಯಾರು ಮುಂಚೆ ಎಲ್ಲ ಬರೋದು, ಯಾರು ಬರೋದೇ ಇಲ್ಲ. ಸಸಿ ಬೇಕಂತ ಅವೆಲ್ಲ ಸಾಮುದಾಯಿಕ ಕಾಮಗಾರಿ ಮಾಡ್ತಾರೆ, ಅದು ಏನಾಗುತ್ತೆ, ಗಿಡಗಳೆಲ್ಲ ಹೋಗೇ ಬಿಡ್ತವೆ, ಸರಿ ಬರೋದೇ ಇಲ್ಲ, ಲೆವೆಲ್ ಮಾಡಿದ್ದೆಲ್ಲ ವೇಸ್ಟ್ ಆಗುತ್ತೆ. ನಿರ್ವಹಣೆ ಮಾಡದೇ ಇದ್ರೆ ಎಲ್ಲಿ ಬರ್ತದೆ? ಅದಕ್ಕೆ ಬೇಸಿಗೆ ಟೈಮ್ ದನ ಕುರಿಗಳು ಈ ತರ 50% ಗಿಡ ಉಳಿಸಿ ನಿರ್ವಹಣೆ ಮಾಡಿದ್ರೆ ನಾವು ಇವೆಲ್ಲ ಹೋಗಿ ನೋಡಿದ್ರು ಕೂಡ ಒಂದು ಬೆಳೆಸಿದಾರೆ ಅಂತ. ಈಗ 100ಕ್ಕೆ 100% ಯಾವ್ದು ಇರಲ್ಲ, ಒಂದು 70% ಯಾಕೆ ಮಾಡ್ಬೇಕು ಕಾಮಗಾರಿ? ಇಷ್ಟೊಂದು ಕಟ್ತಾ ಹೋದಿಲ್ಲ, ಬೆಳಿಗ್ಗೆ ಸಂಜೆ GPS ಮಾಡೋದ್ರಿಂದ ಎಲ್ಲ ಹಳ್ಳಿಗೆ ಗೊತ್ತಾಗಿದೆ, ಕರೆಕ್ಟ್ ಇದೆ ಈ ಕಟ್ಗಳು. ಅದೊಂದು ಕಟ್ತಾ ಗೊತ್ತಿಲ್ಲ ನಮ್ಗೆ ಯಾವ್ದು. ಅದೇ ನಿಮ್ಮ ಗ್ರಾಮದಲ್ಲಿ ಆಗಿರೋವು ನಾವು ಬೆಳಿಗ್ಗೆ ಸಂಜೆ GPS ಬರ್ತಾರೆ, ಕಾಮಗಾರಿ ಬರ್ತಾರೆ, ಎಲ್ಲ ಸರಿ ನಡೆದಿದೆ, ಅದೇನು ತೊಂದರೆ ಇಲ್ಲ, ಎಲ್ಲ ಕಾಮಗಾರಿ ಚೆನ್ನಾಗಿ ನಡೆದಿದೆ ಪಂಚಾಯತ್ಗೆ. ನಮ್ಗೆ ಅರಣ್ಯ ಇಲಾಖೆಗೆ ಅವ್ರ NMR ಇಲ್ಲಿ ಬಂದು ಹಾಕಿ ಗೊತ್ತಾಗುತ್ತೆ. ಅವ್ರು ಅಣ್ಣ ಅಲ್ಲೇ ಎಲ್ಲ ಅವ್ರದೇ. ಇಲ್ಲಿ ನಡೆದ ಕಾಮಗಾರಿ ಮುಖ್ಯವಾಗಿದೆ, ಸದ್ಯದಲ್ಲೇ ತೊಂದರೆ ಇಲ್ಲ.